ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಅಕ್ರಮ ಕಂಪನಿಗಳು ಬಂದ್ ಆಗಲೇಬೇಕು. ಖಾಸಗಿ ಕಂಪನಿಗಳು ಬಂದ್ ಆಗಲೇಬೇಕು. ಖಾಸಗಿ ಕಂಪನಿಗಳು ಬಂದ್ ಆಗಲೇಬೇಕು. ಒಳ್ಳೆ ಹೊಡಿತಿರೋ ಕಂಪನಿಗಳು ಬಂದ್ ಆಗಲೇಬೇಕು. ಅಕ್ರಮ ಜಾಲ ಬಂದ್ ಆಗಲೇಬೇಕು. ಶೋಷಣೆ ಮಾಡುತ್ತಿರೋ ಕಂಪನಿಗಳು ಬಂದ್ ಆಗಲೇಬೇಕು. ಖಾಸಗಿ ಕಂಪನಿಗಳು ಬಂದ್ ಆಗಲೇಬೇಕು. ಖಾಸಗಿ ಕಂಪನಿಗಳು ಬಂದ್ ಆಗಲೇಬೇಕು. ಖಾಸಗಿ ಕಂಪನಿಗಳು ಬಂದ್ ಆಗಲೇಬೇಕು. ವಿದ್ಯಾರ್ಥಿಗಳಿಗೆ ಶೋಷಣೆ ಮಾಡುತ್ತಿರುವ ಖಾಸಗಿ ಕಂಪನಿಗಳು ಬಂದ್ ಆಗಲೇಬೇಕು. ವಿದ್ಯಾರ್ಥಿಗಳಿಗೆ ಶೋಷಣೆ ಮಾಡುತ್ತಿರುವ ಖಾಸಗಿ ಕಂಪನಿಗಳು ಬಂದ್ ಆಗಲೇಬೇಕು. ವಂಚನೆಯ ಜಾಲ ಬಂದ್ ಆಗಲೇಬೇಕು. ವಂಚನೆಯ ಜಾಲ ಬಂದ್ ಆಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಇದು 1000 ಇದು 2000 ರೀ ಸರ್. 3000 ಇದು 2000 ರೀ. ಇದು 1000 ರೀ. ಇದು 500 ರೀ. ಇವತ್ತು ಏನು ವಿಜಯಪುರ ಜಿಲ್ಲೆಯಲ್ಲಿ ಏನೋ ಒಂದು ಅಕ್ರಮ ಒಂದು ಏನು ಪಿರಮಿಡ್ ರೀತಿಯಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಸೇರಿದ ಬಳಿಕ ಅವ್ರಿಗೆ ಮತ್ತೆ 5 ವಿದ್ಯಾರ್ಥಿಗಳು ಬಂದು ಸೇರಿಸ್ರಿ, ಅವಾಗ ನಿಮಗೆ ಇನ್ಕಮಿಂಗ್ ಬರ್ತದ ಮತ್ತು ಸಾಕಷ್ಟು ನೀವು ಅಂಬಾನಿ ಅದಾನಿ ಮತ್ತು ಬಿಲ್ ಗೇಟ್ಸ್ ಥರ ಆಗ್ತೀರಿ ಅಂತೇಳಿ ಸುಳ್ಳು ಭರವಸೆಗಳು, ಕನಸುಗಳು, ಆಸೆಗಳು ತುಂಬಿ ಅವ್ರ ಬಡ ವಿದ್ಯಾರ್ಥಿಗಳ ಹತ್ರ ಮತ್ತು ವಿಶೇಷವಾಗಿ ಮಹಿಳೆಯರ ಹತ್ರ ಮತ್ತು ಅದರಲ್ಲಿಯೂ ಗ್ರಾಮೀಣ ಮಹಿಳೆಯರ ಒಂದು ಏನು ಅಮಾಯಕ ಕುಟುಂಬಗಳು ಇರ್ತಾರೋ, ಪಾಲಕರು ಇರ್ತಾರೋ, ಅವ್ರು ಸಾಲ ಸೂಲ ಮಾಡಿ ಅವ್ರ ಏನಪ್ಪ ಮಕ್ಕಳಿಗೆ ಏನೋ ಭರವಸೆ ತುಂಬಿ ನಿಮ್ಮ ಲಕ್ಷಾಂತರ ರೂಪಾಯಿ ಹಣ ಬರ್ತದೆ. ನೀವು ಹಣವನ್ನು ತುಂಬಿ ಮತ್ತು ಈ ಒಬ್ಬರು ಬಂದು ಸೇರಿದ ಬಳಿಕ ಮಿನಿಮಮ್ 1ರಿಂದ ಮತ್ತು 5 ಜನ ತಂದು ಸೇರಿಸಿದ್ರೆ ನಿಮ್ಗೆ ಅವಾಗಿನಿಂದ ನಿಮ್ಗೆ ಏನು ಪೇಮೆಂಟ್ ಶುರು ಆಗ್ತದೆ ಅಂತ ಹೇಳಿ ಈ ಥರ ಏನಂದ್ರೆ ಸುಮಾರು ಈಗ ನೂರಾರು ವಿದ್ಯಾರ್ಥಿಗಳಿಗೆ ಈ ಥರ ಜಿಲ್ಲೆಯಲ್ಲಿ ಅಕ್ರಮ ಇದೊಂದು ಜಾಲ, ವ್ಯವಸ್ಥಿತ ಜಾಲ ಶುರುವಾಗಿದೆ. ಇವತ್ತು ದಿನದಲ್ಲಿ ನಾವು ಈಗಾಗಲೇ ಒಂದು 15 ದಿನ ಆಯಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ನಾವು ದೂರು ಕೊಟ್ಟಿರೂ ಸಹಿತ ಯಾರೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಈಗ ಅನಿವಾರ್ಯವಾಗಿ ಮತ್ತು ನಾವು ಈಗ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ನಮ್ಮ ಹಿಂದ್ಗಡೆ ಇರ್ತಕ್ಕಂಥ ಅನ್ಯಾಯಕ್ಕೊಳಗಾದ ಏನು ಸಹೋದರಿಯರಿದ್ದಾರೆ ಮತ್ತು ಅಲ್ಲಿ ಸಹೋದರರು ಎಲ್ಲರೂ ಇದ್ದಾರೆ. ಈ ಜಿಲ್ಲೆಯಲ್ಲಿ ಏನು ಇಂಥ ಅಕ್ರಮಗಳು ಬರೀ ಕೇವಲ ಒಂದೆರಡಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಆಯಿತು, ಅಥಣಿಯಲ್ಲಿ ಆಯಿತು, ಕೋಲಾರಲ್ಲಿ ಆಯಿತು, ಮೊನ್ನೆ ರಾಯಚೂರು ಗುಲ್ಬರ್ಗಲ್ಲಾಯಿತು, ಇಸ್ಲಾಂಪುರ ಹತ್ರ ಆಯಿತು ಮತ್ತು ಧಾರವಾಡ ಆಯಿತು. ಇಂಥ ಕಂಪನಿಗಳು ವ್ಯವಸ್ಥಿತವಾಗಿ ಜಾಲ ಎಚ್ಚೆತ್ತುಕೊಳ್ತಾ ಇದೆ. ಅಂದ್ರೆ ನಿರುದ್ಯೋಗ ಸಮಸ್ಯೆಗಳು ತಾಂಡಾಡ್ತಾ ಇದೆ. ಅದ್ರ ಜೊತೆಗೆ ಇಂಥ ಕಂಪನಿಗಳು ವಿದ್ಯಾರ್ಥಿಗಳು ಏನೋ ಒಂದು ಆಸೆ ಇಟ್ಕೊಂಡು ತಾವು ಅದು ನಮಗೊಂದು ಒಳ್ಳೇದಾಗ್ತದೆ, ನಾವು ಕೂಡ ಏನಾದರೂ ಒಂದು ಸಾಧಿಸ್ಬೋದು ಅಂತೇಳಿ ಅವ್ರು ಹೋಗಿರ್ತಾರೆ. ಆದ್ರೆ ದುಡ್ಡು ಕಟ್ಟಿಸ್ಕೊಂಡು ಏನೋ ಒಂದಿಟ್ಟು ಸಣ್ಣ ಪುಟ್ಟ ಐಟಮ್ಗಳು ಕೊಟ್ಟು ಅವು ಮಾರಿ ಮತ್ತು ಅವು ಮಾರದ ಬಳಕ ನೀವು ದುಡ್ಡು ಬರ್ತದೆ. ಇಲ್ಲಾಂದ್ರೆ ಮತ್ತೆ 5 ಜನ ತಂದು ಸೇರಿಸ್ರಿ. 50 ನೀವು ಒಬ್ಬೊಬ್ಬರ ಹೆಸರಲ್ಲೇ ಈಗ 1 ಲಕ್ಷ ರೂಪಾಯಿ ಅಂತಕ್ಕಂಥದ್ದು ಅಷ್ಟು ಶೋಷಣೆ ಮಾಡಿದ್ದಾರೆ. ಈ ಬಿಜಾಪುರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವ ವಿಸ್ಡಮ್ ವ್ಯೂಸ್ ವೆಲ್ನೆಸ್ ಆ್ಯಂಡ್ ಬಿಸ್ನೆಸ್ ಟ್ರೈನಿಂಗ್ ಸೆಂಟರ್ ಅನ್ನೋದು ಆಸ್ಪೈರಿಂಗ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತು DCC ಟ್ರೈನಿಂಗ್ ಸೆಂಟರ್ಗಳು ಅಂತಕ್ಕಂಥದ್ದು ಬೇರೆ ಒಂದೇ ಕಂಪನಿಗಳು, ಆದರೆ ಬೇರೆ ಥರ ಹೆಸರನ್ನು ಇಟ್ಕೊಂಡು ಇಂಥ ಅಕ್ರಮ ಜಾಲ ಇಲ್ಲಿ ಬಿಜಾಪುರ ಕಾರ್ಯನಿರ್ವಹಿಸ್ತಿದೆ. ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಎಚ್ಚೆತ್ಕೊಂಡು ಅವ್ರನ್ನ ಕಡಿವಾಣ ಹಾಕಬೇಕು. ಅವ್ರ ಮೇಲೆ ನಾನ್ ಬೇಲ್ ಕೇಸ್ಗಳು ಹಾಕಿ ಅವ್ರನ್ನ ಒಳಗೆ ಹಾಕುವಂಥದ್ದು ಕಠಿಣ ಕ್ರಮ ಜರುಗಿಸಲೇಬೇಕು. ಜರುಗಿಸ್ತಾ ಇದ್ದರೆ ಈ ನಿಟ್ಟಿನಲ್ಲಿ ನಾವು ಇವತ್ತಿನಿಂದ ಪ್ರಾರಂಭವಾದ ಧರಣಿ ನಮ್ಮ ನ್ಯಾಯ ಸಿಗುವವರೆಗೂ ನಾವು ಯಾವುದೇ ರೀತಿ ಕದಲಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಒಂದು ಮಾತುಗಳಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಸರ್, ಇವು ಯಾವುದೇ ರೀತಿ ಕಾಲ್ಫಾರ್ಮ್ ಇಲ್ಲ, ಯಾವುದೇ ರೀತಿ ಒಂದು ಏನು ಲೀಗಲ್ ನೋಟಿಸ್ ಇಲ್ಲ, ಒಂದು ಏನು ಆನ್ಲೈನ್ ಬಿಡುಗಡೆ ಆಗಿದ್ದಿಲ್ಲ, ಯಾವುದೇ ಫ್ಯಾಕ್ಟ್ ಚೆಕ್ ಇಲ್ಲ. ಬರೀ ಜಸ್ಟ್ ಏನು ಈಗೇನು ಜಾಲತಾಣದವ್ರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಯಿತು, ಅಲ್ಲೇನೆ ಒಂದು ಯಾವುದೇ ರೀತಿಯ ಒಂದು ಮೊಬೈಲ್ ಸಂಖ್ಯೆ ಇಲ್ಲದೇನೆ
ಬರೀ ಕೇವಲ ಒಂದು ಮೆಸೇಜ್ ಮುಖಾಂತರ ಇವ್ರಿಗೆ ಆಮಿಷ ಒಡ್ಡಿ ಕರೆದು ಬರ್ರಿ ಇಂಥ ಒಂದು ನಿಮ್ಗೊಂದು ಕೆಲಸ ಕೊಡ್ತೀವಿ, ನಿಮ್ಗೆ ಇಷ್ಟು ಹಣ ತುಂಬ್ರಿ, ಅಷ್ಟು ನೀವು ತುಂಬಿದೆ ಅಲ್ದೇನೆ ನಿಮ್ಮಿಂದ ಒಬ್ಬರಿಂದಾನೇ 5 ಜನ ತರಿಸಿ ನೀವು ತುಂಬಿಸ್ಬೇಕು. ಆನಂತರ ನಿಮಗೆ ಅವ್ರದಲ್ಲೇನೆ ಈಗ ಏನು ತಂದು ದುಡ್ಡು ತುಂಬಿರ್ತಾರಲ್ಲ ಅವ್ರ ದುಡ್ಡನ್ನೇ ಇವ್ರಿಗೆ ಅರ್ಧ ಅಮೌಂಟನ್ನೇ ಕಿತ್ತು ಕೊಡೋದು ಮತ್ತು ತಾವು ಅರ್ಧದನ್ನು ಕಿತ್ಕೊಳ್ಳೋದು. ಅಂದ್ರೆ ಇದು ಯಾವುದೇ ರೀತಿ ನಾನು ಏನು ಬೇಸ್ಲೆಸ್ ಪ್ರೋಗ್ರಾಮ್ ಇದು, ಇದಕ್ಕೆ ಯಾವುದೇ ರೀತಿಯ ಸರ್ಕಾರದ್ದು ಏನು ಇದಕ್ಕೆ ಬೇಸ್ ಇಲ್ಲ. ಮತ್ತು ಇವರು ಅಕ್ರಮವಾಗಿ ಇದನ್ನ ವ್ಯವಸ್ಥಿತ ಯಾವುದೇ ರೀತಿ ಅವರಲ್ಲಿ ದಾಖಲೆಗಳಿಲ್ಲ, ಯಾವುದೇ ರೀತಿ ಒಂದು ಏನು GST ಇಲ್ಲ, ಯಾವುದೇ ಪ್ರತಿಯೊಂದನ್ನು ಸಹಿತ ಯಾವುದೇ ಇಲ್ಲ. ವಿದ್ಯಾರ್ಥಿಗಳ ಹತ್ರ ಅಕ್ಷರಶಃ ಒಂದು ಏನು ಕೊಳ್ಳೆ ಹೊಡೆಯುವಂಥದ್ದು ಸರ್ಕಾರದ ಮಾನ್ಯತೆ ಪಡೆದತೆ ಇಲ್ಲ ಸರ್. ಇದು ಯಾವುದೇ ರೀತಿ ಮಾನ್ಯತೆನೇ ಇಲ್ಲ. ಮಾನ್ಯತೆ ಇವ್ರು ಯಾವುದೇ ರೀತಿ ಇವ್ರ ಮೂಲತಃ ಹೇಳ್ಬೇಕು, ಇವು ಎಲ್ಲ ಕಂಪನಿಗಳು ಮಹಾರಾಷ್ಟ್ರದ ಸರ್. ಇಲ್ಲಿ ಮತ್ತೆ ಎದ್ರ ಮೇಲೆ ಅಗ್ರಿಮೆಂಟ್ ಯಾವ್ದ್ರ ಮೇಲೆ ಮಾಡ್ಕೊಂಡಿರೋದು? ಅಗ್ರಿಮೆಂಟ್ ಏನ್ ಮಾಡಿದಾರ? ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಸರ್. ಅಂದ್ರೆ ವಿದ್ಯಾರ್ಥಿಗಳ ಹತ್ರ ಶೋಷಣಾತ್ಮಕವಾಗಿ ನಾವು ಇದಕ್ಕೇನು ಸಂಬಂಧಪಟ್ಟದ್ದು ನಾವೇ ಹೊಣೆ, ಇದಕ್ಕೇನು ಸಂಬಂಧ ಇಲ್ಲ, ಇದಕ್ಕೆ ನಾವು ಏನದ ಇದು ಏನೇ ಪ್ರಾಡಕ್ಟ್ ಇದ್ರು ನಾವು ಇದು ತುಂಬಲಕ್ ರೆಡಿ ಇದೀವಿ ಈ ತರ ಆಮಿಷ. ಮತ್ತೆ ಫಸ್ಟ್ ಏನ್ ಹೇಳ್ತಾರೆ ಸರ್, ಇದು ಒಬ್ಬೊಬ್ರಿಗೆ ಏನದ ನೀವು ಓದ್ಲೇಬೇಡ್ರಿ, ಬರೀ ನಮ್ಮ ಕಂಪ್ನಿಗೆ ನಿಮ್ಮನ್ನ ಬಿಲ್ ಗಡಿಸ್ತಾರ ಮಾಡ್ತೀವಿ ನೀವು. ಮತ್ತೆ ಅಷ್ಟೇ ಅಲ್ದೇನೆ ಕೂಡಿ ಹಾಕಿ ಸೆಟ್ರಸ್ ಒಳಗಡೆ ಹಾಕಿ ಇವ್ರನ್ನ 5 ದಿನಗಟ್ಲೆ ಹೊರಗೆ ಬಿಟ್ಟಿಲ್ಲ ಸರ್. ಕಂಪನಿ ನೋಂದಾಯಿತರ ಇಲ್ಲ ಸರ್, ನೋಂದಾಯ್ತಿಲ್ಲ ಸರ್. ನೋಂದಾಯ್ತಿದ್ರೆ ಅವ್ರು ಈ ತರ ಮಾಡ್ತಾನೆ ಇರ್ಲಿಲ್ಲ ಸರ್. ಈ ಕಾನೂನು ಯಾಕೆ ನೋಂದಾಯ್ತು ಕಾನೂನು ಯಾವುದೇ ರೀತಿ ಈ ತರ ಮಾಡಬಾರ್ದಂತೆ ನೋಂದಾಯ್ತು ರಿಜಿಸ್ಟರ್ ಆದರಲ್ಲೇ ಗೈಡ್ಲೈನ್ ಇದ್ದಿರ್ತದೆ ಸರ್. ಹಂಗಾಗಿ ನೋಂದಾಯ್ತು ಇಲ್ಲೇ ಕಂಪ್ನಿನು. ನಾವು ಈಗಾಗಲೇ ಆವಾಗ ಎಲ್ಲ ತರ ಡಾಕ್ಯುಮೆಂಟ್ಸ್ ಎಲ್ಲ ನಾವು ತಗೊಂಡಿದ್ದೀವಿ. ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದ್ದೀವಿ, ಯಾವುದು ನೋಂದಾಯ್ತಿಲ್ಲ ಸರ್. ಬರೀ ಜಸ್ಟ್ ಒಂದು ₹100 ಅಪ್ಡೇಟ್ ಮಾಡ್ಕೊಂಡು ತಾವು ಈ ವಿದ್ಯಾರ್ಥಿಗಳ ಹತ್ರ ಒಂದು ಫೋರ್ಜರಿ ಸೈನ್ ಮತ್ತು ತಾವೇ ಸ್ವಲ್ಪ ಒಂದಿಷ್ಟು ಇನ್ಸ್ಟ್ರಕ್ಷನ್ ಹಾಕೊಂಡು ಈ ತರ ಜಿಲ್ಲೆಯಲ್ಲಿ ಇದು ಒಂದು ದೊಡ್ಡ ದಂಧೆನೇ. ಇದೊಂದು ವಿದ್ಯಾರ್ಥಿಗಳ ಹತ್ರ ಒಂದು ಮೋಸಗೊಳಿಸುವಂಥದ್ದು ಒಂದು ವ್ಯವಸ್ಥಿತ ಜಾಲ ಈ ಜಿಲ್ಲೆಯಲ್ಲಿ ಹಬ್ಬಿದೆ. ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತಕ್ಷಣ ಎಚ್ಚೆತ್ಕೋಬೇಕು. ಇಂಥ ನೂರಾರು ಅಮಾಯಕ ವಿದ್ಯಾರ್ಥಿನಿಯರು ಹಾಳಾಗದಂತೆ ಜಿಲ್ಲಾಡಳಿತ ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಮೂಲ ಹುಡುಕುತ್ತಾ ಹೋದ್ರೆ ಈಗ ಬೇರೆ ಜಿಲ್ಲೆಯಲ್ಲೂ ಕೇಸ್ ಆಗಿದೆ ಅಂತ ಹೇಳಿ. ಎಸ್ ಸರ್. ಯಾವುದೇ ರೀತಿ ಅಂದ್ರೆ ನ್ಯೂಸ್ಗಳಾಗಿದೆ, ಅದು ಕ್ರಮ ಆಗಿಲ್ಲ ಸರ್. ಯಾವುದೇ ರೀತಿ ಮೊನ್ನೆ ಇದು ದಾವಣಗೆರೆಯಲ್ಲೂ ಸಹಿತ ಆಯ್ತು, ಇದೇ ಕಂಪನಿ ಹೆಸರಲ್ಲೇನೆ ಅಲ್ಲಿನೂ ಆಯ್ತು. ಆದ್ರೆ ಅಲ್ಲಿನೂ ಕ್ರಮ ಆಗಿಲ್ಲ ಅಂತ ನಾವು ಕೇಳ್ಪಟ್ಟಿವಿ. ಇಲ್ಲಿನೂ ಸಹಿತ ನಾವು ಈಗ 15 ದಿನ ಆಯ್ತು ಮೊನ್ನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದು ನಾವು ರಿಸೀಟ್ ಬೇಕಾದ್ರೆ ನೋಡ್ಬೋದು. ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಕೊಟ್ಟಿದ್ದೀವಿ, ದೂರು ಕೊಟ್ಟಿದ್ದೀವಿ. ನಾವು ಅಧಿಕೃತವಾಗಿ ನಾವೇನು ಈ ತರ ನೋವುಗಳಾಗಿದೆ ಅಂತದ್ದು ನಮ್ಗೆ ಏನೇನು ಅನ್ಯಾಯ ಆಗಿದೆ ಅಂತ ವಿದ್ಯಾರ್ಥಿಗಳೆಲ್ಲ ಸುಮಾರು ಇಲ್ಲೆಲ್ಲ ಸೈನ್ಗಳು ನೋಡ್ಬೋದು. ಎಲ್ಲರದ್ದು ಸೈನ್ಗಳೆಲ್ಲ ಕೊಟ್ಟಿದ್ದೀವಿ. 15 ದಿನ ಕಾಲಾವಕಾಶ ಆಯ್ತು. ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ನಾವು ಮನವಿ ಕೊಟ್ಟಿದ್ದೀವಿ ಖುದ್ದಾಗಿ, ಮತ್ತು ಜಿಲ್ಲಾಧಿಕಾರಿಗಳು ಸಹಿತ ನಾವು ಖುದ್ದಾಗಿ ಮನವಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಯಾವುದೇ ರೀತಿ ಒಂದು ಪ್ರಗತಿ ಕಂಡು ಬಂದಿಲ್ಲ. ಹಾಗಾಗಿ ನಾವು ಇವತ್ತಿನಿಂದ ನಿರಂತರ ಧರಣಿ, ನಮ್ಮ ನ್ಯಾಯ ಸಿಕ್ಕುವವರೆಗೂ ನಾವು ನಿರಂತರವಾಗಿ ಜಾಗ ಬಿಟ್ಟು ಕದರೋದಿಲ್ಲ. ನಿರಂತರವಾದ ಧರಣಿಯನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್. ಗೌಡಪ್ಪ ಬಡಿಗೇರ್, ದಲಿತ ಸ್ವರಾಜ್ ಸೇನೆ, ಕರ್ನಾಟಕ. ಇವತ್ತು ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಮುಂದ್ಗಡೆ ನಾವೆಲ್ಲ ವಿದ್ಯಾರ್ಥಿ ಯುವ ಜನರು ಮತ್ತು ಅನ್ಯಾಯಕ್ಕೊಳದಂಥ ಯುವತಿಯರನ್ನು ಒಳಗೊಂಡು ನಾವಿವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಉದ್ದೇಶ ಇಷ್ಟೇ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಒಂದು 4-5 ಕಂಪ್ನಿಗಳು ಅವರು ಕೊಟ್ಟಿದ್ದ ದಾಖಲೆಗಳನ್ನು ಸೃಷ್ಟಿಸಿ ನಮ್ಮ ಕಂಪ್ನಿ ಇದೆ, ಇಂಟರ್ನ್ಯಾಷನಲ್ ಕಂಪ್ನಿ ಇದೆ, ನಮ್ಮ ಮಾರ್ಕೆಟಿಂಗ್ ಕಂಪ್ನಿ ಇದೆ ಅಂಥೇಳಿ ವಿದ್ಯಾರ್ಥಿಗಳನ್ನು ಇವತ್ತು ಮೋಟಿವೇಟ್ ಮಾಡಿ, ಯಾವ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು 25 ವಯಸ್ಸಿನ ಒಳಗಡೆ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಇವತ್ತು ಟಾರ್ಗೆಟ್ ಮಾಡಿ ಅವರಿಗೆ ಒಂದು ಮೆಂಟಲಿ ಇವತ್ತು ನಿಮಗೆ ಅಂಬಾನಿ ಮಾಡ್ತೇವೆ, ನಾವು ಅದಾನಿ ಮಾಡ್ತೇವೆ, ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರುವಂಥ ನಿಟ್ಟಿನಲ್ಲಿ ಪ್ರತಿದಿನ ಕೂಡ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಒಳ್ಳೆ ಕಾರ್ನಲ್ಲಿ ಓಡಾಡ್ಬೋದು, ಫ್ಲೈಟ್ನಲ್ಲೇ ತಿರುಗಾಡ್ಬೋದು, ಒಳ್ಳೆ ಮೈತುಂಬ ಒಡವೆಗಳನ್ನು ಹಾಕೋಬೋದು. ಇಂಥ ಆಮಿಷಗಳನ್ನ ಒಡ್ಡಿ ಅವು ವಿಡಿಯೋಗಳನ್ನು ತೋರಿಸಿ ಅವರ ಒಂದಿಷ್ಟು ಭಾಷಣಗಳನ್ನು ತಿಳಿಸುವ ಮೂಲಕ ಇವತ್ತು ಅವ್ರಿಗೆ ಮೋಟಿವೇಟ್ ಮಾಡಿ ಒಂದು 4 ದಿನ ಟ್ರೈನಿಂಗ್ ಅಂತೇಳಿ ಇವತ್ತು ಕರ್ಕೊಂಡೋಗಿ ಅವ್ರಿಗೆಲ್ಲ ಮಾಡಿ ಇವತ್ತು 50,000 ರಿಂದ 60,000 ರೂಪಾಯಿನ ವಸೂಲಿ ಮಾಡ್ಕೊಳ್ಳುವಂಥ ಒಂದು ದಂಧೆ ನಡೀತಾ ಇದೆ ಇವತ್ತು. ಇಷ್ಟೇ ಈ ದಂಧೆ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ವಿದ್ಯಾರ್ಥಿಗಳು ಹೇಳಂಗಿಲ್ಲ ಅವರು ಮೊದಲೇಗಾಗಿ ಯಾವ ಉದ್ದೇಶ ಇದೆ ಏನು ಅಂತೇಳಿ. ಇವತ್ತು ದುಡ್ಡು ಇಸ್ಕೊಂಡ್ ಬಳಕ ಮತ್ತೆ ಅವರಿಗೆ ಇನ್ನೂ ನೀವು ಒಂದಿಬ್ಬರು ವಿದ್ಯಾರ್ಥಿಗಳನ್ನ ನೀವು ಅಪ್ಲೈ ಮಾಡಬೇಕು, ಅವರಿಂದ ಹಣ ಬಂತುವಪ್ಪ ಅಂತಂದ್ರೆ ನಿಮಗೆ ಪ್ರಾಫಿಟ್ ಆಗ್ತದೆ ಅಂತಕ್ಕಂಥ ಇದು ಚೈನ್ ಸಿಸ್ಟಮ್ ಇದೆ, ಇದು ಒಂದು ಮಾರ್ಕೆಟಿಂಗ್ ರೂಲ್ ಇದೆ ಇಂಥವು ಅಂತೇಳಿ ಬಾಂಡ್ ಕೂಡ ಮಾಡಿಸ್ಕೊಂಡು ಇವತ್ತೇನು ಅನ್ಯಾಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಮೋಸ ಒಳಗಾಗಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದೊಂದಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ನಮ್ಮ ಹೋರಾಟ ಇಷ್ಟೇ, ಅಂಥ ಕಂಪ್ನಿಗಳು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟಿದಾವೋ ಅವೆಲ್ಲವೂ ಕೂಡ ಬಂದಾಗಬೇಕು. ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಎಷ್ಟೆಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಕೂಡ ತನಿಖೆ ಆಗಬೇಕು. ಅನ್ಯಾಯಕ್ಕೊಳದಂಥ ವಿದ್ಯಾರ್ಥಿಗಳಿಗೆ ಇವತ್ತು ನ್ಯಾಯ ಸಿಗುವ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತೇಳಿ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಬಲಿ ಆಗ್ತಾ ಇದಾರಲ್ಲ, ಬಲಿ ಆಗಿದಾರ ಸುಮಾರು. ಈಗ ನೋಡು, ಒಂದು ಕಂಪ್ನಿ ಇದೆ ಆಸ್ಪೈರ್ ಲಿಮಿಟೆಡ್ ಮಾರ್ಕೆಟಿಂಗ್ ಕಂಪ್ನಿ ಅಂತೇಳಿ. ಆ ಕಂಪ್ನಿ ಏನಪ್ಪಾ ಅಂತಂದ್ರೆ ಪ್ರತಿದಿನ ಕೂಡ ಬೇರೆ ಬೇರೆ ಡಿಸ್ಟಿಕ್ ಇಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಒಂದು ವಾರಕ್ಕೆ ಏನು ಇಲ್ಲಪ್ಪ ಅಂದ್ರೆ 50 ರಿಂದ 60 ಜನ ವಿದ್ಯಾರ್ಥಿಗಳು ಬರ್ತಾ ಇದಾರೆ.
ಯಾವ ಯಾವ ಡಿಸ್ಟಿಕ್ಕಿಂದ ಬರ್ತದ, ಎಷ್ಟು ಜನ ಬರ್ತಾ ಇದಾರ, ಯಾವುದು ಪೊಲೀಸ್ ಸ್ಟೇಷನ್ ಹಿಡ್ಕೊಂಡು ಯಾವ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಗೆ ಮಾಹಿತಿನೇ ಇರಲ್ಲ. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಅತಿ ಹೆಚ್ಚು ಇರ್ತಕ್ಕಂಥವ್ರು ವಿದ್ಯಾರ್ಥಿಗಳು, ಅದರಲ್ಲೂ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ, ವಿದ್ಯಾರ್ಥಿನಿಯರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ. ಅವ್ರಿಗೆ PG ಪರ್ಮಿಷನ್ ಇಲ್ಲ, ಯಾವುದೇ ಒಂದು ಬಿಲ್ಡಿಂಗ್ ಪರ್ಮಿಷನ್ ಇಲ್ಲ. ಇವತ್ತು ಒಂದು ಕೋಚಿಂಗ್ ನಡೆಸ್ಬೇಕಪ್ಪ ಅಂತಂದ್ರೆ ಲೆಕ್ಚರ್ಸ್ ಬೇಕಾಗ್ತಾರೆ, ಅದರದೇ ಆದಂಥ ಒಂದಿಷ್ಟು ಕಾನೂನು ನಿಯಮಗಳಿದಾವೆ. ಅವೆಲ್ಲವನ್ನು ಮೀರಿ ಇವತ್ತು ದುಡ್ಡು ಮಾಡುವಂಥ ಒಂದು ಕೆಲಸ, ಇವತ್ತು ಒಂದು ಏನು ಜಾಲ ಇದೆ, ಇದು ಇಡೀ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದಿದ್ವಿ, ಪೊಲೀಸ್ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದಿವಿ. ಆದರೂ ಕೂಡ ಅವರನ್ನ ಇವತ್ತು ಸೆದೆ ಬಿಡುವಂಥ ನಿಟ್ಟಿನಲ್ಲಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗ್ತಾ ಇಲ್ಲ. ನಮಗೆ ಒಂದು ರೀತಿ ಅನುಮಾನ ಸೃಷ್ಟಿಯಾಗಿದೆ. ಇವತ್ತು ಪೊಲೀಸರೇ ಇವತ್ತು ಇಲಾಖೆನೇ ಕುಂತ್ಕೊಂಡು ಅವ್ರಿಗೆ ಏನು ಸಪೋರ್ಟ್ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ನಮ್ಮದಾಗಿದೆ. ಅದಕ್ಕಾಗಿ ಇಲ್ಲಿವರೆಗೂ ಕೂಡ ಏನು ಇವ್ರು ತನಿಖೆ ಮಾಡ್ತಾ ಇಲ್ಲ, ಅವ್ರಿಗೆ ಇವತ್ತು ಶಿಕ್ಷೆ ಕೊಡ್ತಾ ಇಲ್ಲ. ಸೋಮೋಟೋ ಕಾನೂನು ಅಡಿಗಳಿ ಈ ಒಂದು ತನಿಖೆಯನ್ನು ಮಾಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಇವತ್ತೇನು ನ್ಯಾಯ ಕೊಡಬೇಕಾಗಿತ್ತು ಅಂತ ಇಲಾಖೆ ಇವತ್ತು ಗಪ್ಚುಪ್ ಕುಂತಿದೆಯಪ್ಪ ಅಂತಂದ್ರೆ ಇವರಲ್ಲಿ ಇವ್ರ ಕುಮ್ಮಕ್ ಇದೆಯಾ ಅಂತಕ್ಕಂಥದ್ದು ನಮ್ಮ ಒಂದು ವಿಚಾರ ಇವತ್ತು. ಯಾರು ಮಾಲೀಕತ್ವದಲ್ಲಿ ಇದೆ ಏನಂತದ್ದು ಏನು ಗೊತ್ತಿದೆ ನನ್ನ ವಿಚಾರ ಇಷ್ಟೇ. ಈ ಕಂಪ್ನಿಯ ಡಾಕ್ಯುಮೆಂಟ್ಸ್ ನೋಡಿದ ಪ್ರಕಾರ ಇಲ್ಲೇ ವಿಜಯಪುರ ಜಿಲ್ಲೆ ಸಂಬಂಧಪಟ್ಟಂತ ಒಬ್ಬ ಮಹಿಳೆ ಸುಹಾಸಿನಿ ಅಂತಕ್ಕಂಥ ಮಹಿಳೆ ಒಂದು ಹೆಸರಲ್ಲಿ ಈ ಡಾಕ್ಯುಮೆಂಟ್ಸ್ ಮಾಡಿಸಿದ್ದಾರೆ. ಆದರೆ ಇವರು ಆ್ಯಪ್ ನೋಡಿದ್ರೆ ನಮ್ಮದು ಕಂಪ್ನಿ ಮಹಾರಾಷ್ಟ್ರದಲ್ಲಿದೆ, ಡೆಲ್ಲಿಯಲ್ಲಿದೆ, ಗುಜರಾತಲ್ಲಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಅಧಿಕೃತವಾದಂಥ ಮಾಲಕರು ಯಾರಿದ್ದಾರೋ ಇನ್ನೂವರೆಗೂ ಕೂಡ ಮಾಹಿತಿ ಇಲ್ಲ. ನಮ್ಮ ಒಂದು ಬ್ರಾಂಚ್ ಇದು ಬರೇ ಒಂದು ವಿಜಯಪುರ ನಡೀತಕ್ಕಂಥ ಬ್ರಾಂಚ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೇನ್ ಬ್ರಾಂಚು ಮಹಾರಾಷ್ಟ್ರದಲ್ಲಿದೆ, ಬಾಂಬೆಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಇದರ ಮೇನ್ ಮಾಲಕರು ಯಾರು, ಇದರ ಅಕೌಂಟಬಿಲಿಟಿ ಏನು, ಇದರ ಉದ್ದೇಶ ಏನು, ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ. ಒಂದು ಕಡೆ ನಿರುದ್ಯೋಗಿ ರೀತಿ ಮಹಿಳಾ ಆದರೆ ವಿದ್ಯಾರ್ಥಿನಿಯರು ಬಲಿ ಆಗ್ತಾ ಇದ್ದಾರೆ. ಅವ್ರು ಟಾರ್ಗೆಟ್ ಮಾಡೋದೇ ನಿರುದ್ಯೋಗಿ ಯುವಕರನ್ನ ಮತ್ತು ಯುವತಿಯರನ್ನ. ಅದರಲ್ಲೂ ವಿಶೇಷವಾಗಿ ಈ ಬಡ ಕುಟುಂಬದಲ್ಲಿ ಇರ್ತಾರಲ್ಲ, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೇಳಿ ಇರ್ತಾರಲ್ಲ, ಅವರಿಗೆ ಆಮಿಷ ಒಡ್ಡಿ ಅವರನ್ನೇ ಟಾರ್ಗೆಟ್ ಮಾಡೋದು. ವಿದ್ಯಾರ್ಥಿಗಳು ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಿದ್ರೆ ಅಲ್ಲಿ ಹೋಗಿ ಅಪ್ರೋಚ್ ಆಗೋದು, ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಅಪ್ರೋಚ್ ಆಗೋದು, ಯಾರು ಈಗ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳೋದು, ಅಂಥವೆಲ್ಲ ಮಾಡಿ ಅವ್ರಿಗೆ ಮೋಟಿವೇಟ್ ಮಾಡುವಂಥದ್ದು, ಅವರು ಫ್ರೆಂಡ್ಶಿಪ್ ಮಾಡುವಂಥದ್ದು ಮಾಡಿ ಇವತ್ತೇ ಮೋಸಕ್ಕೆ ತಳ್ಳುವಂಥ ಒಂದು ಕೆಲಸಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ನಮ್ಮ ವಿಚಾರ ಇಷ್ಟೇ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇಂಥ ಮೋಸಕ್ಕೆ ಒಳಗಾಗದ ರೀತಿ ಕಾನೂನಡಿನಲ್ಲಿ ಇಂಥ ಸಂಸ್ಥೆಗಳು ಬಂದ್ ಆಗಬೇಕು ಅಂತಕ್ಕಂಥ ಉದ್ದೇಶ. ಈ ಪ್ರಾಡಕ್ಟ್ ಮಾರಾಟ ಮಾಡ್ಲತ್ತಿದಾರಲ್ಲ, ಇದು ಲೇಡೀಸ್ ಐಟಮ್ ಜಾಸ್ತಿ ಇದಾವ. ಬೈ ಚಾನ್ಸ್ ನಾಳೆ ಅನಾಹುತ ಆದ್ರೆ ಆಕ್ಷನ್ ಆದ್ರೆ ಕೊನೆಗಾರ ಅದು ಕೂಡ ಒಂದು. ಈ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದರಿಂದ ತಮ್ಮ ಬಾಡಿ ಎಷ್ಟೋ ಜನ ರಿಯಾಕ್ಷನ್ ಆಗಿದೆ. ಅದು ಕೂಡ ನಾವು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀವಿ. ಎಷ್ಟೋ ಸಮಸ್ಯೆಗಳನ್ನ, ಇವು ಪ್ರಾಡಕ್ಟ್ ಎಲ್ಲವೂ ಕೂಡ ಒಂದಿಷ್ಟು ಡೂಪ್ಲಿಕೇಟ್ ಇದಾವೆ. ಅವು ಇವರೇ ತಯಾರು ಮಾಡ್ತಿದಾರೋ ಏನು ಬೇರೆ ಬೇರೆ ಕಂಪ್ನಿಗಳಿದಾವೆ, ಏನು ಕೂಡ ಸಂಬಂಧ ಇಲ್ಲ. ಒಂದು ಹೆಸರಿಲ್ಲ ಕಂಪ್ನಿದು, ಎಷ್ಟು ಪ್ರಾಡಕ್ಟ್ ಇರೋ ಇದ್ರ ಮೇಲೆ ಆ ಕಂಪ್ನಿದು ಡೇಟ್ ಡಿಬಾರ್ ಆಗಿದೋ, ಡೇಟ್ ಇದೆಯೋ ಏನೂ ಕೂಡ ಇಲ್ಲ. ಸುಮ್ಮನೆ ಹೇಳ್ಕೊಂಡು ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಮೋಸ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಮಾರ್ಕೆಟಿಂಗ್ ಅಂತೇಳಿ ಇವೆಲ್ಲ ಡೂಪ್ಲಿಕೇಟ್ ಸಾಮಾನುಗಳನ್ನು ಕೊಟ್ಟು ಇವತ್ತ ಮೋಸ ಮಾಡ್ತಾ ಇದ್ದಾರೆ. ನಾನು ವಿದ್ಯಾರ್ಥಿ ಯುವ ಜನರಿಗೆ ಕೇಳ್ಕೊಳ್ಳೋದಿಷ್ಟೇ, ಇಂಥ ಕಂಪ್ನಿಗಳಿಗೆ ಯಾರು ಕೂಡ ಮೋಸ ಹೋಗ್ಬೇಡ್ರಿ. ನಿಮ್ಮ ಸುತ್ತಮುತ್ತಲು ಇಂಥವ್ರು ಯಾರಾದರೂ ಅಪ್ರೋಚ್ ಆದ್ರಪ್ಪ ಅಂತಂದ್ರೆ, ನಿಮ್ಮ ಒಂದು ಸಂಪರ್ಕ ಬಂದ್ರಪ್ಪ ಅಂತಂದ್ರೆ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ನೀವು ಮಾಹಿತಿ ನೀಡಿ. ಇಲ್ಲಪ್ಪ ಅಂತಂದ್ರೆ ನೀವು ಇಂಥ ಚಾನಲ್ಗಳ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ. ನಮ್ಮದು ಕೂಡ ವಿದ್ಯಾರ್ಥಿ ಪರಿಷತ್ ನಾವು ಕೂಡ ಮನವಿ ಮಾಡ್ಕೋತೀವಿ, ನಮ್ಗೆ ಗಮನಕ್ಕೆ ಕೂಡ ತೊಗೊಂಬರ್ರಿ. ನಮ್ಮದು ಉದ್ದೇಶ ಇಷ್ಟೇ, ಯಾರು ಕೂಡ ಮೋಸಕ್ಕೆ ಒಳಗಾಗಬಾರ್ದು. ಅದಕ್ಕಾಗಿ ನೀವೆಲ್ಲರೂ ಕೂಡ ಯಾರ್ಯಾದ್ರೂ ಮೋಸಕ್ಕೆ ಒಳಗಾಗಿದ್ರೆ ನಮ್ಮ ಸಂಪರ್ಕ ಮಾಡ್ರಿ ಅಂತೇಳಿ ಈ ಮೂಲಕ ನಿಮಗೆ ಕೇಳ್ಕೊತಾ ಇದ್ದೀನಿ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ.